ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರು. ನನ್ನ ಹತ್ರ ಮಾತಾಡಿದ್ರು ಪುನೀತು. ಹೌದಾ? ಏನು ಹೇಳಿದ್ರು, ರಾತ್ರಿ 12 ಗಂಟೆವರೆಗೂ ನಾನು 11:30ವರೆಗೂ ನಾನು ಪುನೀತ್ ಒಟ್ಟಿಗೆ ಇದ್ವಿ. ಬೆಳಗ್ಗೆ ನೋಡಿದ್ರೆ ಪುನೀತ್ ಇಲ್ಲ, ಊರ್ಕಡೆ ಮನೆಗೆ. ನಮ್ಮ ರಮೇಶ್ ಅರವಿಂದು ಇದ್ರು. ಅವ್ನು ಮಾತಾಡ್ತಾ ಹೇಳಿದ್ರು ಪುನೀತ್ ಅವರು, ಅಂಕಲ್ ಒಂದು ವಿಷಯ ಗೊತ್ತಾ ನಿಮಗೆ, ಯಾರು ಸತ್ತೋದ್ರು ಅವ್ರು ವಾಯ್ಸ್ ಕೊಡ್ಬೋದು ನೀವು. ನನಗೆ ಅದಕ್ಕೆ ಅದು ಸಾಯ್ಬೇಕು ಅಪ್ಪು, ಏನು ಸಾಯ್ಬೇಕಾಗಿಲ್ಲ, ಅಂಬರೀಷ್ ಇರುವಾಗಲೇ ನಾನು 2 ಪಿಕ್ಚರ್ ವಾಯ್ಸ್ ಕೊಟ್ಟಿಲ್ವಾ ಅಂತ ಅಂದು. ಹೌದು ಅಂತ. ನೆಕ್ಸ್ಟ್ ಟೈಮ್ ಬೆಳಗ್ಗೆ 10:30 ಅವರೇ. ಆಮೇಲೆ 15 ದಿವಸ ಆದಮೇಲೆ ಅವ್ರು ಲಾಸ್ಟ್ ಪಿಕ್ಚರ್ಗೆ ವಾಯ್ಸ್ ಏನಾದ್ರು ಕೊಡೋಕ್ಕಾಗ್ತದೆ? ಹೌದಾ? ಎಸ್, ದಟ್ಸ್ ಇದ್ದಾರಲ್ಲ ಕೇಳಿ. ನನಗೆ ಸರ್ ಆಲ್ಮೋಸ್ಟ್ 5 ನಿಮಿಷ ನೋಡೋಕ್ಕಾಗಲ್ಲ, ಅದು ಕಣ್ಣಲ್ಲಿ ಅವ್ರು ವಾಲ್ಸ್ನೇ 5 ನಿಮಿಷ ನೋಡೋಕ್ಕಾಗಲ್ಲ. ಅವ್ರನ್ನ ಫ್ರೇಮಲ್ಲಿ ನಾನು ಅರ್ಧ ಗಂಟೆ ನೋಡಿ ವಾಯ್ಸ್ ಹಿಂಗೆ ಕೊಟ್ಟು, ಐ ಡೂ ಟೇಲರಿಂಗ್ ವಾಯ್ಸ್. ಟೇಲರಿಂಗ್ ವಾಯ್ಸ್ ಅಂದರೆ ಡ್ಯೂರ್ ಯಾವುದು ಅದು ವಾಯ್ಸ್ ಕೊಡ್ಬೋದು. ಸೊ ಅಲ್ಲೇ ಟ್ರೈನ್ ಅಪ್ ಮಾಡಿ ಮಿಮಿಕ್ರಿ ಸ್ಟೇಜ್ ಮೇಲೆ ಮಾಡೋದು ಬೇರೆ, ಟ್ರೈನ್ ಅಪ್ ಆಫ್ ದ ವಾಯ್ಸ್ ಅಲ್ಲೇ ಕಟ್ ಮಾಡಿ ಈ ಥರ ಮಾತಾಡೋಣ. ಸೊ ಟ್ರೈನ್ ಹಿಂಗೆ ಸೆಟಪ್ ಭಾಳ ಮಾಡಿದ್ದೀನಿ. ಲೈಕ್ ನಮ್ಮ ನಾತಿಹಳ್ಳಿ ಚಂದ್ರಶೇಖರ್ ಪಿಕ್ಚರ್ನಲ್ಲಿ ಇದು ಕೊಟ್ಟಿದ್ದರು, ನೋಡಮ್ಮ ಇದು ಗಣೇಶ 5 ಮುಖ ಯಾಕೆ ಗೊತ್ತಾ? ಆ ವಾಯ್ಸ್ ಕೊಡ್ಬೇಕಾದ್ರೆ ಅವ್ರಿಗೋಸ್ಕರ ಟೇಲರ್ ವಾಯ್ಸ್. ಅದು ಅಮೆರಿಕಾದಲ್ಲಿರೋ ಒಬ್ಬ ಪೂಜಾರಿ, ಸೊ ಇಂಗ್ಲೀಷ್ ಮಿಕ್ಸ್ಡು. ಆ ಚಾಮರಾಜಪೇಟೆ ಸ್ಟೈಲ್ ಬಿಟ್ಟಿಲ್ಲ, ಆದರೂ ಅಮೆರಿಕನ್ ಸ್ಟೈಲ್ ಬಂದಿದೆ ಅಂತೇಳಿ, ಅದಕ್ಕೆ ಕಣಮ್ಮ ವಾಟ್ ಐ ವಾಂಟ್ ಟು ಟೆಲ್ ಯು ದಿಸ್ ಈಸ್ ಎ ಕಾರ್, ಬೆನ್ಸು ಅಂದರೆ ಹುಡುಗಾಟ ಅಲ್ಲ, ಈ ಕಾರ್ನ ಜಾಗ್ವಾರ್ ತಗೋ ಅಂತ ಮಾತಾಡ್ಬೇಕಾರೆ. ಸೊ ಅದನ್ನು ನಾಟ್ಯಹಳ್ಳಿ ಚಂದ್ರಶೇಖರ್ ಕೂರಿಸಿ ಮಾಡಿಸಿದ್ರು. ಸರ್ ನನಗೆ ಈ ಥರನೇ ಬೇಕು, ಈ ಥರನೇ ಬೇಕು, ಈ ಥರ. ಸೊ ಟೇಲರ್ ವಾಯ್ಸ್. ಆಮೇಲೆ ಅಂಬರೀಷ್ ಪುರಿಗೆ ವಾಯ್ಸ್ ಕೊಟ್ರಲ್ಲ, ಅದು ನಮ್ಮ ಜಯ ಕರ್ನಾಟಕ ಅಲ್ಲಿ ಕ್ಯಾಪ್ಟನ್ ರಾಜು ಮಾಡಿದಾಗ, ಮುಗ ಗೋಗಿ ಮಜಾ ಬಂತು ಗುಬಚ್ಚಿಗಳ. ಸೊ ಟೇಲರ್ಡ್ ವಾಯ್ಸ್ ಇಲ್ಲೇ ದ್ವಾರಕೇಶ್ವರ್ ಕೂರಿಸಿ ಮಾಡ್ತಿರೋ ವಾಯ್ಸ್. ಆ ಥರ ಹಲವಾರು ವಾಯ್ಸು ಟೇಲರ್ಡ್ ವಾಯ್ಸ್. ಸೊ ಯು ಡೂ ಇಟ್. ಆಮೇಲೆ ಕ್ಯಾರೆಕ್ಟರ್ಸ್ ಟೇಲರ್ಡ್ ನಾನೇ ಕ್ರಿಯೇಟ್ ಮಾಡಿರೋ ಕೆಲಸ. ಒಂದು ಮಲಯಾಳಿ ಅವನೊಂದು ಅಂಗಡಿ ಇಟ್ಟವನೇ, ಅವನೊಂದು ಟೇಲರು. ನಾನು ನಿನಗೆ ಹೇಳೋದು ನಿನಗೆ ಗೊತ್ತಾಗೋದಿಲ್ವ, ನಾನು ಎಷ್ಟು ಸತಿ ಹೇಳಿದ್ದೀನಿ, ಸ್ವಲ್ಪ ಸುಮ್ಮನೆ ಇರಬೇಕು ಅಂತ, ನನ್ನ ಮಾತು ಕೇಳೋದಿಲ್ಲ. ಸೊ ದಟ್ ಈಸ್ ಎ ಕ್ರಿಯೇಟೆಡ್ ಕ್ಯಾರೆಕ್ಟರ್. ಒಂದು ನಂಬ್ಯಾರ್, ಒಂದು ನಾಯರ್, ಒಂದು ಕ್ರಿಕೆಟ್ ನಾಯರ್, ಈ ಥರ ಕ್ರಿಯೇಟೆಡ್ ಕ್ಯಾರೆಕ್ಟರ್ಸ್ ಬೇರೆ. ಆಮೇಲೆ ಉತ್ತರ ಕರ್ನಾಟಕದ ಯಾವುದೋ ನೋಡಪ್ಪ ತಮ್ಮ ನಂಗೆ ತಲೆ ಕೆಟ್ಟೈತಿ ಅಲ್ಲೇನೋ ನೋಡೋ ಅಲ್ಲ, ಹಂಗೆಲ್ಲ ಪದ್ಧತಿ ಅಂದ್ಕೊಂಡು ಏನೋ ಒಂದು ಆ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿ. ಸೊ ವಾಯ್ಸ್ ಮೇಕ್ಸ್ ಇಟ್ ಲಾಟ್ ಆಫ್ ಡಿಫರೆನ್ಸ್. ಅಪ್ಪದು ಮಾಡಿದ್ರ ಕೊನೆಗೆ? ಇಲ್ಲ, ಮಾಡಿಲ್ಲ, ಶಿವಣ್ಣನೇ ಮಾಡೋದು. ಬಟ್ ಪಿಕ್ಚರು ನಾನು ಹೇಳಿದ್ರಲ್ಲ, ಜನಗಳಿಗೆ ಯಾಕೋ ಆ ಸಿನಿಮಾ ಅಷ್ಟೊಂದು ಓಡಲಿಲ್ಲ. ಬಟ್ ಈಸ್ ಎ ಲೆಜೆಂಡ್ ಆ್ಯಕ್ಟರ್, ಲೆಜೆಂಡ್ ವ್ಯಕ್ತಿತ್ವ. ಇವತ್ತು ನೀವು ನಾನು ಮಲಯಾಳಂ ಇಂಡಸ್ಟ್ರಿಗಾಗಲಿ, ನೀನು ತಮಿಳ್ನವರು ತೆಲುಗುನವರು ಯಾರೇ ಸಿಕ್ಕಿದ್ರು ಟೆಕ್ನಿಷಿಯನ್ಸು, ಅವ್ರ ಮೂರು ಬಗ್ಗೆ ಹೇಳ್ತಾರೆ. ನಮ್ಮೂರಲ್ಲಿರೋ ಆ್ಯಕ್ಟರ್ಸ್ಗೆ ನಾವು ಯೋಚನೆ ಮಾಡಿ, ಇವ್ರು ಯಾಕೆ ಈ ಥರ ಮಾಡಲಿಲ್ಲ, ಅಪ್ಪು ಥರ ನಮ್ಮೂರಲ್ಲಿ ಯಾಕೆ ಒಬ್ಬ ಇಲ್ಲ, ನಮ್ಗೆ ಅಪ್ಪು ಥರ ಒಬ್ಬ ವ್ಯಕ್ತಿ ಬೇಕಾಗಿತ್ತು, ಇಲ್ವಲ್ಲ. ಈ ದೊಡ್ಡ ದೊಡ್ಡ ದುಡ್ಡಿರೋರೆಲ್ಲ ಅಪ್ಪು ಥರ ಯಾಕೆ ಆಗಬಾರ್ದು ನೋಡಿ. ಒಂದು ಎಕ್ಸಾಂಪಲು, ಅಷ್ಟು ಚಿಕ್ಕ ಹುಡುಗ ಒಂದು ಎಕ್ಸಾಂಪಲ್ ಅದು. ಈಗ ನನಗೆ ಖುಷಿ ಆಗೋದಿಲ್ಲ ಅಂದರೆ, ಮೊನ್ನೆ ನೋಡಿ ರಾಕ್ಲೈನ್ ವೆಂಕಟೇಶ್ ಫೋನ್ ಮಾಡಿದ್ರು. ಇದು 3 days ಹಿಂದಿನ ಕತೆ. 3 days ರಾಕ್ಲೈನ್ ವೆಂಕಟೇಶ್ ಫೋನ್ ಮಾಡಿ ಹೇಳಿದ್ರು, ದಯಾನಂದ್ ಸರ್ ಒಂದು ವಾಯ್ಸ್ ಬೇಕು ನಿಮಗೆ, ಇನ್ನೇನು ಐಫೈ ಅವಾರ್ಡ್ ಕಳಿಸ್ತಾ ಇದೀವಿ, ಅಣ್ಣವ್ರ ವಾಯ್ಸ್ ನಿಮ್ಗೆ ಬೇಕು, ಅವ್ರು ಫೋಟೋ ವಾಯ್ಸ್ ಮಾಡಿಕೊಟ್ಟೆ. ಇದು ಇದಿದೆಯಲ್ಲ ನಮ್ಮ ಸ್ಟೆಮ್ ಸೆಲ್ಸ್ ಏನಂತ ಅದ್ರದ್ದು ಚೆಕ್ ಮಾಡ್ತೀವಲ್ಲ ನಾವು, ಈ ಒಂದು ಕೂದಲು ತೊಗೊಂಡು ಅದರಿಂದ ಇದು ಯಾರ್ದು ಏನು ಅಂತ. ಹೌದು ಹೌದು, ಡಿ ಎನ್ ಎ ಟೆಸ್ಟ್. ಸೊ DNA ಇವಾಗ ಇಂಪಾರ್ಟೆಂಟ್ ಆಗಿದೆ. ಇದೊಂದು ಹೊಸ ವಿಷಯ ನನಗೂ ಗೊತ್ತಾಗಿದೆ. ನೀವು ಪ್ರತಿಯೊಬ್ಬರೂ DNA ಟೆಸ್ಟ್ ಮಾಡಿಸ್ಬೇಕು, ಹೊಸದಾಗಿ ಬಂದು. ಸೊ ಏನಾಗಿತ್ತು ಅಂದರೆ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿನೆಲ್ಲ ಈ ಹಾರ್ಟ್ ಪ್ರಾಬ್ಲಮ್ ಇತ್ತು. DNA ಟೆಸ್ಟ್ ಮಾಡಿಸಿ ಗೊತ್ತಿದ್ದಿದ್ರೆ ಅಪ್ಪು ಇವತ್ತು ನಮ್ಮ ಜೊತೆ ಇರ್ತಿದ್ದ. ಗೊತ್ತಾಗತ್ತಂತ? ದೊಡ್ಡ ಸತ್ಯ ಹೇಳಿ, ಗೊತ್ತಾಗತ್ತಂತ? ಗೊತ್ತಾಗುತ್ತೆ. ಇವಾಗ ನಿಮ್ಮ ಹೆರಿಡಿಟಿ ನಿಮ್ಮ DNA ಟೆಸ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಯಾವ ಕಾಯಿಲೆ ಅಟ್ಯಾಕ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಈಗ ಆಧುನಿಕ ವಿಷಯ. ಮೊನ್ನೆ ಜೋಶಿ ನನಗೊಂದು ಖುಷಿಯಾಗಿದ್ದೇನೆಂದರೆ, ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು, ಒಂದು ಸೀನಿಯರ್ ಸಿಟಿಸನ್ನು ಒಂದು ದುಡ್ಡು ಇಟ್ಕೊಂಡ್ಬಂದು ನಿಮ್ಗೆ ಕೊಡ್ತಾವ್ರೆ. ಫ್ಯಾಕ್ಟ್ ತಾನೆ? ಹೌದು. ಇಲ್ಲ ಸರ್, ನೀವು ಮೇಲಲ್ಲಿ ಕಳಿಸಿ ಇಲ್ಲ, ಅದು ಅಕೌಂಟಿಗೆ ಬರಬೇಕು, ನಾನು ತೊಗೊಳಕ್ಕಾಗಲ್ಲ ಅನ್ಬೇಕು. ಏನು ನಿಮ್ಗೆ ಬೇಗ ದುಡ್ಡಿಲ್ಲ ಅಂತ ಭಿಕ್ಷೆ ಕೊಡೋದು ಬಂದ್ರೆ ಸರಳತೆ. ನೀವು ನೋಡಿದ ತಕ್ಷಣ ಅವ್ರಿಗೆ ಯಾವುದೋ ಒಂದು ವಿಷಯ ತಲೆಯಲ್ಲಿ ಬಂದು, ಎಂಥ ಅದ್ಭುತವಾದ ವಿಷಯ ನನಗೆ ಹೇಳಿದ್ರು. ಆಮೇಲೆ ಅವ್ರು ನೋಡಿದ್ರು ಯಾವುದೋ ಒಂದು ರಿಟೈರ್ಡ್ ಜಡ್ಜ್ಗೆ ಏನು ಕಮ್ಮಿ ಇಲ್ಲ, ಭಾಳ ದೊಡ್ಡ ಮನುಷ್ಯ, ಭಾಳ ದೊಡ್ಡ ಮನುಷ್ಯ.
ಆ ಮನುಷ್ಯ ಕಾಫಿ ಟೇಬಲ್ ಬಂದು ನಿಮಗೆ ದಯವಿಟ್ಟು ಇದು ಇಟ್ಕೋಬೇಕು, ನನಗೆ ಮೇಲಲ್ಲಿ ಕಳ್ಸೋಕ್ಕಾಗಿಲ್ಲ, ನನಗೆ ಇವಾಗ ನೀವು ಸಿಕ್ಕಿದ್ರಿ ಕೊಡ್ತಾ ಇದ್ವಿ, ಇಲ್ಲ ಅದು ಅಕೌಂಟಿಗೆ ಬರಬೇಕು, ನಾವು ತೊಗೊಳಂಗಿಲ್ಲ, ನೀವು ಅಕೌಂಟಿಗೆ ನನಗೆ ಕಳಿಸಿ. ಅದು ನೋಡಿ, ನಿಮ್ಮ ಸರಳತೆ ನೀವು ಹೇಳಿದ್ರೆ ಅವ್ನಿಗೆ ಏನಾದ್ರು ಇನ್ಸಲ್ಟ್ ಆಗೋಯ್ತು. ಆಮೇಲೆ ಅವ್ರು ಆ ಕಡೆ ಟೇಬಲ್ನಲ್ಲಿ ಕೂತಾಗ ನೀವು ಹೋಗ್ಬಿಟ್ಟು ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತ ವಿಷಯ ಹೇಳ್ಬಿಡ್ಬೇಕು. ದಿಸ್ ಇಸ್ ಕನೆಕ್ಟ್. ಈ ಕ್ಯಾರೆಕ್ಟರ್ಸಿಂದ ಏನಾದ್ರು ಕಲಿಬೇಕನ್ನೋ ಎಸ್ ಕನೆಕ್ಟ್. ಸುಮ್ಮನೆ ನಾವು ಕೂತ್ಕೊಂಡು ಎಲ್ಲರನ್ನೂ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಪೊಲೀಸ್ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲಿ ಮುಂಚೆ ಅವಾಗ ಹೆಂಗಿರೋದು ಪೊಲೀಸರ ಜೊತೆ ನಿಮ್ದು?